ನಮಸ್ಕಾರ. CBS ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಗಂಗಾವತಿಯ 12ನೇ ಶತಮಾನದ ಸಾಮಾಜಿಕ ಕ್ರಾಂತಿಯ ಹರಿಕಾರ ಭಕ್ತಿ ಭಂಡಾರಿ ಜಗಜ್ಯೋತಿ ಬಸವಣ್ಣನವರ 893ನೇ ಬಸವ ಜಯಂತಿಯನ್ನು ಶ್ರೀ ಚನ್ನಬಸವ ಕಲ್ಯಾಣ ಮಂಟಪದಲ್ಲಿ ಆಚರಿಸಲಾಯಿತು. ಬಸವಣ್ಣನವರು ಒಂದು ಸಮುದಾಯಕ್ಕೆ ಆಸ್ತಿ ಅಲ್ಲದೆ ಇಡೀ ವಿಶ್ವಕ್ಕೆ ಸಮಾನತೆ ಹರಿಕಾರ ಮಾನವತಾವಾದಿಯಾಗಿ ಬಸವಣ್ಣನವರು ಹೊಮ್ಮಿದವರು. ಏಪ್ರಿಲ್ 20 ಕ್ರಿಸ್ತಪೂರ್ವ 1134ರಂದು ಜನಿಸಿದ ಕ್ರಾಂತಿಯೋಗಿ ಕಾಲದ ಮೂಢನಂಬಿಕೆಗಳನ್ನು ಮೆಟ್ಟಿ ನಿಂತ ಹೊಸ ಯುಗಕ್ಕೆ ನಾಂದಿ ಹಾಡಿದವರು. ಶ್ರೀ ಚನ್ನಬಸವ ಮಠದಲ್ಲಿ 893ನೇ ಬಸವ ಜಯಂತಿಯನ್ನು ಸಮಾಜದ ಹಿರಿಯರು ಬಸವ ತತ್ವದ ಅನ್ಯಾಯಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ 893ನೇ ಬಸವ ಜಯಂತಿಯನ್ನು ಆಚರಿಸಲಾಯಿತು ಮತ್ತು ವಿದ್ಯಾರ್ಥಿಗಳಲ್ಲಿ ಬಸವ ತತ್ವಗಳನ್ನು ವಿದ್ಯಾರ್ಥಿಗಳಿಂದ ಅನಿಸಿಕೆಗಳನ್ನು ಕರುಣೆಯ ಕಂದನೆ ಹರನ ಕರುಣೆ
ಗುರುಬಸವಲಿಂಗಾಯ ನಮಃ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಇವತ್ತಿನ ಮಾಡುವಂಥದ್ದಲ್ಲ, ಇಡೀ ಮನುಕುಲ ಆಚರಿಸುವಂಥ ಜಯಂತಿ ಯಾವುದಾದ್ರೂ ಇದ್ದರೆ ಅದು ಬಸವ ಜಯಂತಿ ಅಂತ ಹೇಳುತ್ತೆ. ಯಾಕಂದರೆ ಮನುಷ್ಯರನ್ನು ಮನುಷ್ಯರಂತೆ ಕಾಣಬೇಕು ಮತ್ತು ಸಮಾಜದಲ್ಲಿರುವಂಥ ಏನು ತಾರತಮ್ಯಗಳೇನಿದ್ದಾವ ಆ ತಾರತಮ್ಯಗಳನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಿದಂಥ ಮಹಾನ್ ವ್ಯಕ್ತಿ ಅಂದರೆ ಬಸವಣ್ಣವರಂತ ಹೇಳ್ಬೋದು. ಈಗಾಗಲೇ ಈ ಬೇರೆಯವ್ರು ಹೇಳಿದ್ರು, ಅಂದರೆ ಸ್ತ್ರೀಯರಿಗೂ ಕೂಡ ಧಾರ್ಮಿಕ ಸ್ವಾತಂತ್ರ್ಯ ಇದೆ, ಧಾರ್ಮಿಕ ಹಕ್ಕು ಇದೆ. ಪ್ರತಿಯೊಬ್ಬ ಸ್ತ್ರೀ ಪುರುಷರು ನಾವು ಧಾರ್ಮಿಕ ಸ್ವಾತಂತ್ರ್ಯವನ್ನು ಪಡ್ಕೊಳ್ಬೋದು ಅಂತ ಹೇಳಿದಂಥ ಮಹಾನ್ ವ್ಯಕ್ತಿ ಅಂದರೆ ಬಸವಣ್ಣವರು ಅಂತ ಹೇಳ್ಬೋದು. ಇಡೀ ಜಗತ್ತಿನಲ್ಲೇ ಒಂದು ಸಂಸತ್ ಮಾದರಿಯಲ್ಲಿ ಅನುಭವ ಮಂಟಪವನ್ನು ಸ್ಥಾಪಿಸಿ ಅಲ್ಲಿ ಸಮಾಜದಲ್ಲಿರುವಂಥ ಅಂಕುಡೊಂಕಗಳನ್ನು ಚರ್ಚೆ ಮಾಡಿ ಅದನ್ನು ತಿದ್ದುವಂಥ ಪ್ರಯತ್ನ ಮಾಡಿದಂಥವರು ಕೂಡ ಬಸವಣ್ಣವರು ಅಂತ ಹೇಳಿ. ಒಂದು ರಸ್ತೆಯಲ್ಲಿರ್ತಕ್ಕಂಥ ಬಸವೇಶ್ವರ ವೃತ್ತ, ಇನ್ನೊಂದು ಪಾರ್ಕಲ್ಲಿರ್ತಕ್ಕಂಥ ಅಶ್ವಾರೂಢ ಬಸವಣ್ಣ, ಮೂರನೇದು ಯುರುಪಾಪುರದಲ್ಲಿರತಕ್ಕಂಥ ಗುರುಬಸವ ಮಂಟಪದಲ್ಲಿ ನಡೀತಾ ಇದೆ. ಸಂಜೆ ಮುಂದೆ ಕೊಟ್ಟೂರು ಬಸವೇಶ್ವರ ದೇವಸ್ಥಾನದಲ್ಲಿ ತಾಲೂಕು ಆಡಳಿತ, ನಗರಸಭೆ ಮತ್ತು ತಾಲೂಕು ಪಂಚಾಯಿತಿ ಹಾಗೂ ಬಸವ ಜಯಂತಿ ಆಚರಣೆ ಸಮಿತಿಯ ಸಹಯೋಗದಲ್ಲಿ ಸರ್ಕಾರಿ ಕಾರ್ಯಕ್ರಮ ಅಲ್ಲಿ ನಡೀತಾ ಇದೆ. ಇವತ್ತು ಇಲ್ಲಿ ನಡೀತಾ ಇದೆ. ಅಂದರೆ ಗಂಗಾವತಿಯಲ್ಲಿ 5 ಕಡೆ ನಡೀತಾ ಇದೆ. ಆದರೆ 5 ಕಡೆಗಿಂತಲೂ ಇಲ್ಲಿ ನಡೀತಾ ಇರ್ತಕ್ಕಂಥದ್ದು ಬಹಳ ಶ್ರೇಷ್ಠ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂತ ನಿಮ್ಮಲ್ಲಿ ಯಾರಾದರೂ ಒಬ್ರು ಹೇಳ್ತೀನಿ.